ಹಲೋ, ಬೆಳಗ್ಗೆನೇ ಪೂಜೆ ಮಾಡಿ ಮುಗಿಸಿದ್ದೀನಿ. ಇವತ್ತು ಭೀಮ್ನ ಅಮಾವಾಸ್ಯೆಗೆ. ಹಾಗೆ ತಿಂಡಿಗೆ ನಾನು ಬನ್ಸಿ ರವೆ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ ತರಕಾರಿ ಹಾಕಿ. ಸೊ ಇವತ್ತು ತುಂಬಾ ಸ್ಪೆಷಲ್. ಅಂದರೆ ಭೀಮನ ಅಮಾವಾಸ್ಯೆಗೆ ಪೂಜೆ ಮಾಡೋದೇ ಒಂದು ದೊಡ್ಡ ಖುಷಿ ಹೆಣ್ಮಕ್ಳಿಗೆ. ಸೊ ಏನಾದರೂ ಒಂದು ಸ್ವೀಟ್ ಮಾಡಲೇಬೇಕು. ಹಾಗಾಗಿ ನಾನು ಅದನ್ನು ಅಪ್ಲೋಡ್ ಮಾಡಿಲ್ಲ. ತಿಂಡಿ ನಾನು ಬೆಳಗ್ಗೆನೇ ಏನು ಮಗುನ ಕಲಿಸ್ಕೊಡೋಕ್ಕೆ ಮಾಡ್ಕೊಂಡಿದ್ನು ಅದನ್ನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಪೂಜೆನ ಸಿಂಪಲ್ಲಾಗಿ ಅರ್ಶಿನ ಕುಂಕುಮ ಇಟ್ಟು ಕಾಲು ತೊಳೆದು ಪೂಜೆ ಮಾಡಿದ್ವಿ. ಸೊ ಹಾಗಾಗಿ ಅದೇ ನನಗೆ ತುಂಬ ಖುಷಿ ಅನಿಸುತ್ತೆ. ಸೊ ಹಾಗೆ ಮಧ್ಯಾಹ್ನಕ್ಕೂ ಎಲ್ಲನೂ ಸಾಂಬಾರು ರೆಡಿ ಮಾಡ್ಕೊಳ್ತೀನಿ. ಈಗ ಶುಂಠಿ ಹಾಕಿ ನಾನು ಒಗ್ಗರಣೆ ಕೊಟ್ಕೊಂಡು ತರಕಾರಿ ಹಾಕಿ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಬಾಕ್ಸ್ಗೆ ಕೊಡಲೇಬೇಕಲ್ಲ ಗಹನ್ಗೆ ಕಳಿಸೋದಕ್ಕೆ. ಸೊ ಎಕ್ಸಾಮ್ ಟೈಮ್ ಇರೋದ್ರಿಂದ ಬೆಳಗ್ಗೆನೇ ಎದ್ದು ಎಲ್ಲ ಪೂಜೆ ಮಾಡಿ ಆಲ್ಮೋಸ್ಟ್ ಮನೆ ಹತ್ರನೂ ಕೂಡ ಎಲ್ಲ ನೇಬರ್ಸ್ ಕೂಡ ಇವತ್ತು ಖುಷಿಯಿಂದನೇ ರಂಗೋಲಿ ಎಲ್ಲ ಹಾಕಿ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾಯಿದ್ರು, ಸಾಂಗ್ ಎಲ್ಲ ಹಾಕಿ. ಸೊ ಒಂದು ಸ್ನ್ಯಾಕ್ಸ್ ಬಾಕ್ಸು ಹಾಗೆ ಸ್ವೀಟ್ ಕೂಡ ಮಾಡಿದ್ದೀನಿ, ಕ್ಯಾರೆಟ್ ಹಲ್ವಾ. ಸೊ ನನಗಂತೂ ಇವತ್ತು ತುಂಬಾ ಖುಷಿ ಇದೆ. ಹೋಪ್ ಯು ಎಂಜಾಯ್ ದಿಸ್ ಫೆಸ್ಟಿವಲ್. ಥ್ಯಾಂಕ್ ಯು.